ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಆಲ್ಮೋಸ್ಟ್ ಶುಕ್ರವಾರ ಎಷ್ಟು ಬೇಗ ಬಂದ್ಬಿಡ್ತು ಅಂತ ಅನ್ನಿಸ್ತಾ ಇದೆ. ಶುಕ್ರವಾರನೇ ಲಾಸ್ಟ್ ಡೇ. ವೋಟ್ ಮಾಡ್ಕೊಂಡಿಲ್ಲ ಅಂದರೆ ಯಾರಾದರೂ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಗೆ ಟಕ ಟಕ ಅಂತ ವೋಟ್ ಮಾಡಿ. ಯಾಕಂದರೆ ನಿಮ್ಮ ಓಟು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟು ಬಿಗ್ ಬಾಸ್ ಮನೆ ಒಳಗಡೆ ಇರೋದಕ್ಕೆ ತುಂಬ ಅಂದರೆ ತುಂಬ ಸಹಾಯ ಮಾಡುತ್ತೆ ಅಂತ ಹೇಳ್ತಾ, ಇನ್ನು ಡೈರೆಕ್ಟ್ ವೋಟಿಂಗ್ ವಿಚಾರ ಬಗ್ಗೆ ಮಾತಾಡೋದಾದರೆ, ವೋಟಿಂಗ್ ರಿಸಲ್ಟ್ಸ್ ವಿಡಿಯೋ ನಾನು ಮಾಡ್ತಿರ್ಬೇಕಾದ್ರೆ ನಾನು ಪ್ರತಿಯೊಂದು ವಿಡಿಯೋಲ್ಲೂ ಕೂಡ ಹೇಳ್ತೀನಿ. ಜಸ್ಟ್ ನಾನು ಯೂಟ್ಯೂಬಲ್ಲಿ ಕ್ರಿಯೇಟ್ ಮಾಡಿರೋ ಪೋಸ್ಟ್‌ನ ಆಧಾರ ಮಾಡಿಕೊಂಡು ನಾನು ಖಂಡಿತವಾಗಿಯೂ ವಿಡಿಯೋ ಮಾಡಲ್ಲ. ಯಾಕಂದರೆ ನನಗಿರೋದೇ 1,500 ಸಬ್ಸ್ಕ್ರೈಬರ್ಸು. ಅದರಲ್ಲಿ ಕೂಡ ಒಂದು ಸ್ವಲ್ಪ ಜನ ವೋಟ್ ಮಾಡ್ತಾರೆ. ಅರೌಂಡ್ 1000ರಿಂದ 1600ವರೆಗೂ ರೆಸ್ಪಾನ್ಸ್ ಬಂದಿದೆ ನಾನು ಇಟ್ಟಿರೋ ಒಂದು ಪೋಸ್ಟಲ್ಲಿ. ಸೊ ಅದನ್ನೇ ಜಸ್ಟ್ ಬೇಸ್ ಮಾಡಿಕೊಂಡು ನಾನಂತೂ ವಿಡಿಯೋ ಕ್ರಿಯೇಟ್ ಮಾಡಿದರೆ ವೋಟಿಂಗ್ ರಿಸಲ್ಟ್ಸ್‌ದು ಅದು ತಪ್ಪಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಬೇರೆ ಯೂಟ್ಯೂಬರ್ಸು ಪೋಸ್ಟ್ ಇಟ್ಟಿರ್ತಾರಲ್ಲ ಅದು ಕೂಡ ನೋಡ್ತೀನಿ. ಅಷ್ಟೇ ಅಲ್ಲದೆ ನೀವು ಕ್ರೋಮಲ್ಲಿ ಹೋಗ್ಬಿಟ್ಟು ಬಿಗ್ ಬಾಸ್ ವೋಟಿಂಗ್ ರಿಸಲ್ಟ್ಸ್ ಅಂತ ಹೊಡಿದ್ರೆ ನಿಮಗೂ ಕೂಡ ವೋಟ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಅಲ್ಲಿ ವೋಟ್ ಮಾಡಿದ ತಕ್ಷಣನೇ ನಿಮಗೆ ಯಾವ್ಯಾವ ಕಂಟೆಸ್ಟೆಂಟ್ಸ್‌ಗೆ ಎಷ್ಟೆಷ್ಟು ವೋಟ್ಸ್ ಬಂದಿದೆ ಅಂತ ನೀವು ಕೂಡ ನೋಡ್ಬೋದು. ಸೊ ಆ ಥರ ಒಂದು ಅನಲೈಸೇಷನ್ ತೊಗೊಂಡೇ ನಾನು ಬಂದ್ಬಿಟ್ಟು ವಿಡಿಯೋ ಮಾಡೋದು. ಇದು ಹೇಳ್ಬೇಕಂತ ಅನ್ನಿಸ್ತು, ಹೇಳ್ದೆ. ಇನ್ನು ವೋಟಿಂಗ್ ರಿಸಲ್ಟ್ಸ್ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಫಸ್ಟ್ ಪ್ಲೇಸಲ್ಲಿ ತ್ರಿವಿಕ್ರಮ್ ಅವರಿದ್ದಾರೆ. ನನ್ನ ಪೋಸ್ಟಲ್ಲೂ ಕೂಡ ಅಷ್ಟೇ, ನೀವು ಯಾವುದೇ ಥರದ ಪೋಸ್ಟು ಎಲ್ಲೇ ಹೋಗಿ ಚೆಕ್ ಮಾಡಿದರೂ ಕೂಡ ತ್ರಿವಿಕ್ರಮ್ ಅವರೇ ಟಾಪಲ್ಲಿದ್ದಾರೆ. ನನ್ನ ವೀಡಿಯೋಗೆ ಬರೋ ಕಮೆಂಟ್ಸ್ ಎಲ್ಲ, ನೀನು ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಅವರ ಬಕೆಟು ಅಂತ. ಖಂಡಿತ ಇಲ್ಲ ಗುರು. ಬೇಕಾದ್ರೆ ನನ್ನ ಪೋಸ್ಟಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿ. ಆ್ಯಕ್ಚುಲಿ ಹೋಗ್ಬಿಟ್ಟು ತ್ರಿವಿಕ್ರಮ್ ಅವ್ರ ಭವ್ಯ ನಿಮ್ಗೆ ಯಾರಿಗಾದ್ರೂ ವೋಟ್ ಮಾಡಬೇಕು ಅಂತ ಅನ್ಸುತ್ತೆ, ಬೇರೆ ಕಂಟೆಸ್ಟೆಂಟ್ಸ್ಗೆ ವೋಟ್ ಮಾಡಬೇಕಂತ ಅನ್ಸಿದ್ರು ಕೂಡ ಅವ್ರಿಗೆ ವೋಟ್ ಮಾಡಿದಾದ್ಮೇಲೆ ನಿಮಗೆ ಕಾಣಿಸುತ್ತೆ ಎಷ್ಟೆಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ. ಹೋಗಿ ನೋಡಿ. ತ್ರಿವಿಕ್ರಮ್ ಅವರಿಗೆ 40% ಬಂದಿದೆ. ನಾನೊಂದು ಪೋಸ್ಟು ಭವ್ಯ, ತ್ರಿವಿಕ್ರಮ, ಶೋಭಾ ಶಿಷ್ಯರ್ಗಿಟ್ಟಿದ್ದೆ. ನಾನು ಅಂದ್ಕೊಂಡೆ ಶೋಭಾ ಅವರು ಆಲ್ರೆಡಿ ಬಿಗ್ ಬಾಸ್ ತೆಲುಗುಲಿ ಪಾರ್ಟಿಸಿಪೇಟ್ ಮಾಡಿದಾರಲ್ವ, ಸೊ ಅವ್ರಿಗೊಂದು ಸ್ವಲ್ಪ ಜಾಸ್ತಿ ಫ್ಯಾನ್ ಫಾಲೋಯಿಂಗೇ ಇರುತ್ತೆ ಅಂತ ಅಂದ್ಬಿಟ್ಟು ನನಗೆ ಭವ್ಯ, ತ್ರಿವಿಕ್ರಮ, ಶೋಭಾ ಶಿಷ್ಯರ್ನ ಒಂದು ಪೋಸ್ಟ್ ಇಡೋಣ, ಯಾರಿಗೆ ಹೈಯೆಸ್ಟ್ ವೋಟ್ಸ್ ಬರುತ್ತೆ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಪೋಸ್ಟ್ ಇಟ್ಟಿದ್ದೆ. ಅದರಲ್ಲಿ ತ್ರಿವಿಕ್ರಮ್ ಅವ್ರಿಗೆ 40% ಬಂದಿದೆ, ಭವ್ಯಗೌಡ ಅವ್ರಿಗೆ 30% ಬಂದಿದೆ, ಶಿಷ್ಯರ್ ಅವ್ರಿಗೆ 23% ಬಂದಿದೆ, ಶೋಭಾ ಅವರಿಗೆ 7% ಮಾತ್ರನೇ ಬಂದಿದೆ. ಸ್ವಲ್ಪ ಶಾಕಿಂಗ್ ಆಯಿತು ಶೋಭಾ ಅವರ ವೋಟಿಂಗ್ ರಿಸಲ್ಟ್ಸ್ ನೋಡಿಬಿಟ್ಟು. ಬಟ್ ಓವರ್ ಆಲ್ ಅಂತ ಎಲ್ಲಿ ಹೋಗಿ ನೀವು ನೋಡಿದ್ರು ಕೂಡ ಆ್ಯಕ್ಚುಲಿ ಹೈಯೆಸ್ಟ್ ಬಂದ್ಬಿಟ್ಟು ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಇದ್ದೇನೆ. ತ್ರಿವಿಕ್ರಮ್ ಅವರಿಗೆ ನಾಟ್ ಲೆಸ್ ದೆನ್ 30% ಯಾವ ಸೈಟಲ್ಲೂ ಕೂಡ ಬರ್ತಾ ಇಲ್ಲ, ಯಾವ ಒಂದು ಪೋಸ್ಟಲ್ಲೂ ಕೂಡ ಇಲ್ಲ. ಅವರಿಗೆ 30%ಗಿಂತೂ ಕಡಿಮೆ ಓಟ್ಸು. ಫಸ್ಟ್ ಪೊಸಿಷನಲ್ಲಿ ತ್ರಿವಿಕ್ರಮ್ ಅವರಿದ್ದಾರೆ. ಅದು ಕಾರಣ ನಾನು ಹೇಳ್ಬೇಕಾಗಿಲ್ಲ ಗುರು. ನಮ್ಮ ರಜತ್ ಅವರು ಕೂಡ ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ. ಬಟ್ ಅವರು ಮಾತಲ್ಲಿ ಹಿಡಿತಾ ಇರಲ್ಲ. ರಜತ್ ಅವರಿಗೆ ಹೆಂಗ್ ಬೇಕೋ ಹಂಗೆ ಮಾತಾಡ್ತಾರೆ. ಅದು ಒಂದು ಮೈನಸ್ ಪಾಯಿಂಟ್ ಆಗುತ್ತೆ ರಜತ್ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬೋದು. ತಾಳ್ಮೆ ಅನ್ನೋದು ಇಲ್ವೇ ಇಲ್ಲ ಅಂತ ಅನ್ಸುತ್ತೆ ರಜತ್ ಅವರಿಗೆ. ಈ ಎರಡೂ ಪಾಯಿಂಟಲ್ಲಿ ಕನ್ಸಿಡರ್ ಮಾಡಿದ್ರೆ ತ್ರಿವಿಕ್ರಮ್ ಅವರು ತುಂಬ ಮುಂದಿದ್ದಾರೆ. ಫಿಸಿಕಲಿ ಕೂಡ ಅಷ್ಟೇ, ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಇದ್ದಾರೆ. ಎಲ್ಲಿ ಏನು ಮಾತಾಡಬೇಕು, ಯಾರ ಹತ್ರ ಏನು ಮಾತಾಡಬೇಕು, ಯಾವಾಗ ಮಾತಾಡಬೇಕು ಅಂತ ಸಮಯ ಪ್ರಜ್ಞೆ ಕೂಡ ತ್ರಿವಿಕ್ರಮ್ ಅವ್ರಿಗೆ ತುಂಬ ಚೆನ್ನಾಗಿದೆ. ಆಟ ಅಂತ ನೋಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಅದು ನಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಒನ್ ಸೈಡ್ ಹೋಗ್ತಾ ಇದೆ ಬಿಗ್ ಬಾಸ್ ಅವರ ಟ್ರೋಫಿ ಅಂತ ಕೂಡ ನನಗೆ ಅನ್ನಿಸ್ತಾ ಇದೆ. ಮೋಸ್ಟ್ಲಿ ಹಿಂಗೆ ಆಡ್ತಾ ಇದ್ರೆ ಡೆಫಿನೆಟ್ಲಿ ತ್ರಿವಿಕ್ರಮ್ ಅವರು ವಿನ್ ಆಗಿ ಆಚೆ ಬರ್ತಾರೆ, ಡೌಟೇ ಇಲ್ಲ. ಅದು 30+ ವೋಟಿಂಗ್ ಅಂದರೆ ಈಸಿ ಅಂತೂ ಅಲ್ಲ. ನೆಕ್ಸ್ಟು ನಮ್ಮ ಭವ್ಯಗೌಡ ಅವರಿದ್ದಾರೆ. ಭವ್ಯಗೌಡ ಅವರಿಗೆ ತ್ರಿವಿಕ್ರಮ್ ಅವರಿಗೆ ಇರೋ ವೋಟಿಂಗ್ ಡಿಫ್ರೆನ್ಸು ಸಿಕ್ಕಾಪಟ್ಟೆ ಕಡಿಮೆ. 5-6% ಅಷ್ಟೇ ಗುರು ಕಡಿಮೆ ಇರೋದು. ಯೂಶಲಿ ನನಗೆ ಸಿಕ್ಕಾಪಟ್ಟೆ ಶಾಕ್ ಆಯಿತು. ನಾನೇನು ಅಂದ್ಕೊಂಡೆ, ಓಕೆ ಭವ್ಯಗೌಡ ಅವ್ರಿಗೆ ಫ್ಯಾನ್ಸ್ ಇದ್ದಾರೆ, ಇವ್ರಿಗೊಂದು 30%, ನಾನು ತ್ರಿವಿಕ್ರಮಿಗೆ ಜಾಸ್ತಿ ಬೀಳುತ್ತೆ ಅಂತ ಅಂದ್ಕೊಂಡಿದ್ದೆ. ಯೂಶಲಿ ಒಂದು 40-45% ತ್ರಿವಿಕ್ರಮಿಗೆ ಬಿದ್ದರೆ ಭವ್ಯಗೌಡ ಅವ್ರಿಗೆ 15-20% ಹಂಗೆ ಬೀಳುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ತ್ರಿವಿಕ್ರಮ್ ಅವ್ರಿಗೆ 30% ಬಿದ್ದರೆ ಭವ್ಯಗೌಡ ಅವ್ರಿಗೆ, ನಾನು ಹೇಳಿದ್ನಲ್ಲ ತ್ರಿವಿಕ್ರಮ್ ಅವ್ರಿಗೆ 40% ಇದೆ, ಭವ್ಯಗೌಡ ಅವ್ರಿಗೆ 30% ಇದೆ ನಂದರಲ್ಲಿ ಅಂತ. ಸೊ ಅಜಗಜಾಂತರ ಡಿಫ್ರೆನ್ಸ್ ಏನೂ ಇಲ್ಲ, ತುಂಬ ಮೈನ್ಯೂಟ್ ಡಿಫ್ರೆನ್ಸೇನೆ. 5-6% ಅಷ್ಟೇ ಡಿಫ್ರೆನ್ಸ್ ಇರೋದು ಭವ್ಯ ಮತ್ತು ತ್ರಿವಿಕ್ರಮ್ ಅವ್ರಿಗೆ ವೋಟಿಂಗ್ ರಿಸಲ್ಟ್ಸಲ್ಲಿ. ಯಾವುದೇ ಟೈಮಲ್ಲಿ ಕಮ್ಬ್ಯಾಕ್ ಮಾಡ್ಬೋದು ತ್ರಿವಿಕ್ರಮು, ಇಲ್ಲಾಂದರೆ ಯಾವುದೇ ಟೈಮಲ್ಲಿ ಭವ್ಯಗೌಡ ಅವರು ಓವರ್ಟೇಕ್ ಮಾಡ್ಬೋದು ತ್ರಿವಿಕ್ರಮ್ನ. ಸೊ ಅಷ್ಟು ಕ್ಲೋಸ್ ವೋಟಿಂಗ್ ಇವರಿಬ್ಬರಲ್ಲೂ ಇದೆ, ಭವ್ಯ ಮತ್ತು ತ್ರಿವಿಕ್ರಮ್ ಅವ್ರ ನಡುವೆ. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಪೊಸಿಷನ್ನು ತ್ರಿವಿಕ್ರಮು ಮತ್ತು ಭವ್ಯ ಅವರು ಸೇಫಾಗಿ ಇಟ್ಕೊಂಡಿದ್ದಾರೆ. ಭವ್ಯಗೌಡ ಅವರು ಅಷ್ಟೇ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ನೀವು ಮಾತಾಡಬೇಕು ಅಂತ ಸುದೀಪ್ ಸರ್ ಇಂದ ಒಂದು ಬಂದಾಗ್ಲಿಂದ ಭವ್ಯಗೌಡ ಅವರು ಅವ್ರಿಗೆ ಸ್ಟ್ಯಾಂಡ್ ತಗೊಳ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಎಲ್ಲಿ ಬೇಕೋ ಅಲ್ಲಿ ಮಾತಾಡ್ತಾ ಇರೋದು ಕೂಡ ನಾವು ಎಪಿಸೋಡ್ಸಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಫಿಸಿಕಲ್ ಟಾಸ್ಕ್ ಅಂತ ಬಂದರೆ ಹುಡುಗರು ಕೂಡ ಅವ್ರ ಮುಂದೆ ಇರಲ್ಲ, ಅಷ್ಟು ಚೆನ್ನಾಗಿ ಆಡ್ತಾರೆ ಫಿಸಿಕಲ್ ಟಾಸ್ಕು ಕೂಡ. ಮತ್ತು ಒಂದು ನಿಯತ್ತಿನ ಆಟ ಆಡ್ತಾರೆ ಗುರು. ಇಲ್ಲಿವರೆಗೂ ಅವ್ರ ಜರ್ನಿನ ನಾವು ನೋಡಿದ್ರೆ 55 days to 60 days ಆಗ್ತಾ ಬರ್ತಾ ಇದೆ. ಅವ್ರ ಎಂಟೈರ್ ಜರ್ನಿನ ನಾವು ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಯಾರಿಗಾದರೂ ಒಂದು ಮೋಸ ಮಾಡಿ ಅವರು ಗೆದ್ದಿರೋದಾಗಿರ್ಬೋದು, ಯಾರಿಗಾದರೂ ಒಂದು ಅನ್ಯಾಯ ಮಾಡೋದಾಗಿರ್ಬೋದು, 60 ಡೇಸಲ್ಲಿ ನಾವು ಭವ್ಯಗೌಡವರು ಹಂಗೆ ಮಾಡಿರೋದು ಎಲ್ಲೂ ಕಂಡು ಬಂದಿಲ್ಲ ನಮಗೆ. ಅಷ್ಟು ಜೆನ್ಯೂನ್ ಆಗಿ ಆಕೆ ಗೇಮ್ ಆಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಸೆಕೆಂಡ್ ಪ್ಲೇಸ್ಗೆ ಮೋಸ್ಟ್
ಡಿಸರ್ವಿಂಗ್ ಅಂತ ಕೂಡ ನನಗನ್ಸುತ್ತೆ. ಇನ್ನು ನೆಕ್ಸ್ಟ್ ಪೊಸಿಷನಲ್ಲಿ ಶಿಶಿರು, ಸುರೇಶ್ ಅವ್ರನ್ನ ಇಟ್ಟಿದ್ದೆ. ಮತ್ತು ಬೇರೆ ಇದರಲ್ಲೂ ಕೂಡ ನೀವು ನೋಡಿದ್ರೆ ಸುರೇಶ್ ಅವ್ರಿಗೆ ಜಾಸ್ತಿ ವೋಟ್ಸ್ ಬರ್ತಾ ಇದೆ ಶಿಶಿರ್‌ಗಿಂತ. ನನಗೆ ಸ್ವಲ್ಪ ಜಾಸ್ತಿ ಆಶ್ಚರ್ಯ ಆಯಿತು. ಯಾಕಂದರೆ ಶಿಶಿರ್ ಅವ್ರಿಗಿಂತೂ ಸುರೇಶ್ ಅವರು ಫಿಸಿಕಲ್ ಟಾಸ್ಕ್ ಎಲ್ಲ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಮಿಕ್ಕಿದ ಕಂಟೆಂಟ್ ಏನಿದೆ, ಒಂದು ಲವ್ ಸ್ಟೋರಿ ಕೂಡ ಕಂಟೆಂಟ್ ಆಗಿರ್ಬೋದು, ಬೇರೆ ಇನ್ನಿತರ ಕಂಟೆಂಟ್ ಆಗಿರ್ಬೋದು, ಮತ್ತು ಆಚೆಗಡೆ ಅವ್ರಿಗಿರೋ ಫ್ಯಾನ್ ಬೇಸ್ ಆಗಿರ್ಬೋದು, ಅದೆಲ್ಲ ನೋಡಿದಾಗ ನನಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಯಿತು. ಗೋಲ್ಡ್ ಸುರೇಶ್ ಅನ್ನೋರು ಮನೆಗೆ ಬರ್ತಿರ್ಬೇಕಾದ್ರೆ ನನಗೆ ಖಂಡಿತ ಗೊತ್ತಿರಲಿಲ್ಲ ಗುರು ಅವ್ರು ಯಾರು ಗೋಲ್ಡ್ ಸುರೇಶ್ ಅಂತ. ಇನ್‌ಫ್ಯಾಕ್ಟ್ ನಾನು ಸ್ಟಾರ್ಟಿಂಗ್ ವಿಡಿಯೋ ಗೋಲ್ಡ್ ಸುರೇಶ್ ಅವ್ರು ಬರ್ತಾ ಇದ್ದಾರೆ ಅಂತ ಹೇಳ್ದಾಗ ನಾನು ಹೇಳಿದೆ ಒಂದೇ ಒಂದು, ಯಾರಿಗಾದ್ರೂ ಕಲಾವಿದವ್ರಿಗೆ ಅವಕಾಶ ಕೊಡಬೇಕು, ಇಲ್ಲಾಂದ್ರೆ ಬಡ ರೈತನಿಗೆ ಅವಕಾಶ ಕೊಡಬೇಕು. ಆಲ್ರೆಡಿ ಬೆಳೆದು ನಿಂತ ಗೋಲ್ಡ್ ಸುರೇಶ್‌ಗೆ ಯಾಕೆ ಗುರು ಅವಕಾಶ ಕೊಡಬೇಕು ಅಂತ ನಾನೇ ಮಾತಾಡಿದ್ದೀನಿ. ಆತ ಯಾರು ಅಂತ ಕೂಡ ನನಗೆ ಗೊತ್ತಿರಲಿಲ್ಲ. ಅಂಥವ್ರು ಇವತ್ತು ನಮ್ಮ ಶಿಶಿರ್ ಅವ್ರಿಗಿಂತೂ ಜಾಸ್ತಿ ವೋಟಿಂಗ್ ತಗೊಳ್ತಾ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಗ್ರೇಟ್ ಗುರು. ಇದನ್ನು PR ಅಂತ ಮಾತ್ರ ದಯವಿಟ್ಟು ನಾನು ಕರೆಯೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅಷ್ಟೇ ಚೆನ್ನಾಗಿ ಆತ ಕೂಡ ಆಡ್ತಾ ಇದ್ದಾರೆ ಗೇಮು. ಫಿಸಿಕಲ್ ಗೇಮ್ಸ್ ಆಗಿರ್ಬೋದು, ಮತ್ತು ಒಂದು ಮೈಂಡ್ ಗೇಮ್ ಆಗಿರ್ಬೋದು, ಅದು ಕೆಟ್ಟದಾ ಒಳ್ಳೇದಾ ಒಟ್ಟು ಗೇಮ್ ಅಂತೂ ಆಡ್ತಾ ಇದ್ದಾರೆ. ಎಷ್ಟೊಂದು ರೆಕಗ್ನೈಸೇಷನ್ ತಗೊಂಡಿದ್ದಾರೆ ಅಂದರೆ ನನಗೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅರೌಂಡ್ 16-20% ಅಂತೂ ನಮ್ಮ ಇವರಿಗೆ ಗೋಲ್ಡ್ ಸುರೇಶ್ ಅವರಿಗೆ ವೋಟಿಂಗ್ ಬೀಳ್ತಾ ಇದೆ. ತುಂಬ ಚೆನ್ನಾಗೇ ವೋಟಿಂಗ್ ಬೀಳ್ತಾ ಇದೆ. ಬಟ್ ಬಿಗ್ ಬಾಸ್ ಅವ್ರ ಟೀಮು ನಮ್ಮ ಚೈತ್ರ ಕುಂದಾಪುರ ಅವ್ರನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಸುರೇಶ್ ಅವ್ರನ್ನ ಎತ್ತಾಕಿದ್ರು ಕೂಡ ನಾವೇನು ಆಶ್ಚರ್ಯ ಪಡೋ ಅವಶ್ಯಕತೆ ಇರಲ್ಲ. ನೋಡಬೇಕು ಏನು ಮಾಡ್ತಾರೆ, ಯಾರನ್ನ ಎಲಿಮಿನೇಟ್ ಮಾಡ್ತಾರೆ ಅಂತ. ಬಟ್ ವೋಟಿಂಗ್ ರಿಸಲ್ಟ್ಸ್ ಪ್ರಕಾರ ಮಾತ್ರನೇ ಹೋದರೆ ಮಾತ್ರ ಗೋಲ್ಡ್ ಸುರೇಶ್ ಅವರು ಖಂಡಿತ ಎಲಿಮಿನೇಟ್ ಆಗಲ್ಲ. ಇನ್ನೂ ಸ್ವಲ್ಪ ದಿನ ಮುಂದುವರಿಯೋ ಚಾನ್ಸಸ್ ಇರುತ್ತೆ. ಅವ್ರ ವೋಟಿಂಗ್ ನೋಡಿ ನನಗೆ ಶಾಕ್ ಆಯಿತು. ಯಾಕಂದರೆ ಇವಾಗ ಸ್ವಲ್ಪ ಟಫ್ ಕಂಟೆಸ್ಟೆಂಟ್ಸನ್ನೇ ಮನೆ ಒಳಗಡೆ ಹೋಗಿರೋದು, ಹಾಗಾಗಿ. ಇನ್ನು 4th ಪೊಸಿಷನ್ ಬಂದುಬಿಟ್ಟು ನಮ್ಮ ಶಿಶಿರ್ ಶಾಸ್ತ್ರಿ ಅವರೇ ಇದ್ದಾರೆ. ಪರವಾಗಿಲ್ಲ, ಇವರು ಕೂಡ ಸೇಫ್ ಪೊಸಿಷನಲ್ಲೇ ಇದ್ದಾರೆ ಅಂತ ಹೇಳ್ಬೋದು. 10-15%, 15ವರೆಗೂ ಹೋಗಿಲ್ಲ, ಬಟ್ ಹತ್ರ ಒಂದೊಂದು ಸೈಟಲ್ಲಿ 15% ಕೂಡ ಇದ್ದಾರೆ. ಶಿಶಿರ್ ಶಾಸ್ತ್ರಿ ಅವ್ರಿಗೂ ಕೂಡ ಒಂದು ರೀಸನಬಲ್ ವೋಟಿಂಗ್ ಅಂತೂ ಅವರಿಗೆ ಬೀಳ್ತಾ ಇದೆ. ಅವ್ರ ಫ್ಯಾನ್ ಫಾಲೋಯಿಂಗ್ಸು ಕೂಡ ಆಚೆ ಕೂಡ ತುಂಬ ಜನ ಇದ್ದಾರೆ. ಬಿಗ್ ಬಾಸ್ ಮನೆ ಒಳಗಡೆ ಅವರು ಡ್ಯಾನ್ಸ್ ಮಾಡೋ ರೀತಿ ಆಗಿರ್ಬೋದು, ಮತ್ತು ಅವ್ರು ಮಾತಾಡೋ ರೀತಿ ಆಗಿರ್ಬೋದು, ತುಂಬ ಜನಕ್ಕೆ ಇಷ್ಟ ಆಗ್ತಾ ಇದೆ. ಅಂಥವರು ಕೂಡ ವೋಟ್ ಮಾಡ್ತಾ ಇದ್ದಾರೆ. ಸೊ ಶಿಶಿರ್ ಶಾಸ್ತ್ರಿ ಈ ಸಲ ಎಲಿಮಿನೇಟ್ ಆಗಲ್ಲ, ಅದಂತೂ ಖಂಡಿತ. ಸೇಫ್ ಆಗಂತೂ ಬರ್ತಾರೆ. ಸ್ವಲ್ಪ ಐಶ್ವರ್ಯ ಜೊತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಲ್ಲ ಅಂದರೆ ಇವರಿಗೆ ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ಕಷ್ಟ ಆಗೋದಂತೂ ನಿಜಾನೇ. ಜಸ್ಟ್ ಒಂದು ಲವ್ ಸ್ಟೋರಿನೇ ಕಂಟೆಂಟ್ ಅಂತ ತೋರಿಸ್ತೀನಿ ಅಂತ ಅಂದ್ಕೊಂಡಿದ್ದಾರೆ ಅಂದರೆ ಅದಂತೂ ಭ್ರಮೆನೇ. ನೋಡಬೇಕು ಹೆಂಗೆ ಆಡ್ತಾರೆ ಏನು ಅಂತ. ಎಸ್ಪೆಷಲಿ ಅವರು ಜಾಸ್ತಿ ಫಿಸಿಕಲ್ ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಅವರೇನು ಅಂತ ತೋರಿಸ್ಕೋಬೇಕು. ಅದು ಸಿಕ್ಕಾಪಟ್ಟೆ ಅವಶ್ಯಕತೆ ಇದೆ ಅವರಿಗೆ ಈ ಸದ್ಯಕ್ಕೆ ಅಂತ ನನಗನ್ಸುತ್ತೆ. ನಿಮ್ಗೇನು ಅನ್ಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಶಿಶಿರ್ ಅವ್ರು ಬಿಟ್ಟರೆ ನೆಕ್ಸ್ಟ್ ಪೊಸಿಷನಲ್ಲಿ 5th ಪೊಸಿಷನಲ್ಲಿ ನಮ್ಮ ಶೋಭಾ ಶೆಟ್ಟಿ ಅವರಿದ್ದಾರೆ. ನಾನು ಅಂದ್ಕೊಂಡೆ ಶೋಭಾ ಶೆಟ್ಟಿ ಅವರು ಭವ್ಯಗೆ ಟಕ್ಕರ್ ಕೊಡ್ತಾರೆ ಅಂತ. ಅಷ್ಟು ವೋಟಿಂಗ್ ರಿಸಲ್ಟ್ಸು, ವೋಟಿಂಗ್ ಬ್ಯಾಂಕ್ನ ನಮ್ಮ ಶೋಭಾ ಶೆಟ್ಟಿ ಇಟ್ಕೊಂಡಿರ್ತಾರೆ ಅಂತ ನಾನು ಖಂಡಿತ ಅಂದ್ಕೊಂಡಿದ್ದೆ. ಈ ಸಲ ಶೋಭಾ ಎಲಿಮಿನೇಟ್ ಆದರೂ ಕೂಡ ಆಶ್ಚರ್ಯ ಪಡೋಂಗಿಲ್ಲ. ಯಾಕಂದರೆ ಶೋಭಾ ಶೆಟ್ಟಿಯಿಂದ ಈ ಎಂಟೈರ್ ವೀಕು ಅಷ್ಟೊಂದು ಏನು ಕಂಟೆಂಟ್ ಬಂದಿಲ್ಲ. ಆ ಪಲ್ಲಕ್ಕಿ ಟಾಸ್ಕ್ ಏನು ಬಂತೋ ಅಲ್ಲಿವರೆಗೂ ಅಷ್ಟೇ ಶೋಭಾ ಅವರ ಒಂದು ಹವಾ ಇದ್ದಿದ್ದು. ಅದಾದಮೇಲೆ ಫುಲ್ ಬ್ಯಾಟ್ರಿ ಡೌನ್ ಆಗಿ ಹೋಗ್ಬಿಡ್ತಾ ಅಂತ ಅನ್ನಿಸ್ತು. ನಾಮಿನೇಷನಲ್ಲಿ ಅವ್ರು ಸರಿಯಾಗಿ ಮಾತಾಡಲಿಲ್ಲ, ಪಾಯಿಂಟ್ಸ್ ಕೊಡಲಿಲ್ಲ. ಅದಾದಮೇಲೆ ಒಂದು ಹೈ ಪರ್ಫಾರ್ಮೆನ್ಸ್ ಅವರಿಂದ ಬಂತು ಅಂತ ಅನ್ನಿಸ್ಲಿಲ್ಲ. ಯಾರ ಥರದ್ದು ಒಂದು ಕನ್ವರ್ಸೇಷನು, ಒಂದು ವ್ಯಾಲಿಡ್ ಕನ್ವರ್ಸೇಷನ್ಗೆ ಅವರು ನಿಂತರು, ಅದಕ್ಕೆ ವಾದ ಮಾಡಿದರು ಅಂತ ನೋಡಿದ್ರೆ ಅದೂ ಇಲ್ಲ. ಎಲ್ಲೋ ಶೋಭಾ ಶೆಟ್ಟಿ ಕಳೆದೋದ್ರ ಈ ವೀಕು ಅಂತ ನನಗೆ ಖಂಡಿತ ಅನ್ನಿಸ್ತು. ಅವ್ರಿಗೆ 5th ಪೊಸಿಷನ್ ಬಂದಿದೆ. ಬಟ್ ಎಂಟೈರ್ ಚೈತ್ರ ಅವ್ರು ನೋಡಿದ್ರೆ ಚೈತ್ರ ಅವ್ರು ಎಲ್ಲಾದರೂ ಒಂದು ಜಗಳ ಮಾಡಿಕೊಂಡು ಫ್ಯೂಚರಲ್ಲಿ ಕಂಟೆಂಟ್ ಕೊಡ್ತಾರೆ. ಸೊ ಅದಕ್ಕಾದರೂ ಚೈತ್ರ ಅವ್ರನ್ನ ಇಟ್ಕೊಳ್ತಾರೆ. ಇನ್ನು ಐಶು ಅವ್ರಿಗೆ ಅಷ್ಟೊಂದು ಪರ್ಫಾರ್ಮೆನ್ಸ್ ಅಂತೂ ಖಂಡಿತ ಬಂದಿಲ್ಲ. ಸೊ ಈ ವಾರ ಎಲಿಮಿನೇಷನ್ ಅಂತ ಇದ್ದರೆ ನನಗನ್ಸೋ ಪ್ರಕಾರ ಶೋಭಾ ಇಲ್ಲಾಂದರೆ ಐಶ್ವರ್ಯ, ಇವರಿಬ್ಬರಲ್ಲಿ ಯಾರಾದರೂ ಒಬ್ರು ಎತ್ತಂಗಡಿ ಅಂತೂ ಈ ಶೋ ಇಂದ ಆಗೋದು ಗ್ಯಾರಂಟಿನೇ. ಈಗ ಸದ್ಯಕ್ಕಂತೂ ಶೋಭಾ ಅವರು 5th ಪೊಸಿಷನಲ್ಲಿದ್ದಾರೆ. ಬಟ್ ವೋಟಿಂಗು ಚೈತ್ರಾಗೆ, ಐಶುಗೆ ಮತ್ತು ಶೋಭಾ ಅವರಿಗೆ ಖಂಡಿತ ಜಾಸ್ತಿ ಡಿಫ್ರೆನ್ಸ್ ಅಂತೂ ಇಲ್ಲ. ಅವ್ರಿಗೊಂದು ಪೋಲಿಕ್ಕಿದೆ, ಇಲ್ಲಿ ನೋಡ್ತೀನಿ ಅವ್ರ ಪೋಲಲ್ಲಿ ಎಷ್ಟು ಬಂದಿದೆ ಅಂತ. ಚೈತ್ರ, ಐಶ್ವರ್ಯ ಮತ್ತು ನಮ್ಮ ಇವರಿಗೆ ಶೋಭಾ ಅವರಿಗೆ ಒಂದು ನಾನು ಪೋಲ್ ಇಟ್ಟಿದೆ. ಬರೀ 3 ಜನಕ್ಕೆ ಅಂತಲೇ ಪೋಲ್ ಇಟ್ಟಿದೆ. ಯಾಕಂದರೆ ಯಾವ ಸೈಟಲ್ಲಿ ನೋಡಿದ್ರು ಕೂಡ ಆ್ಯಕ್ಚುಲಿ ಈ 3 ಜನಕ್ಕೆ ಜಾಸ್ತಿ ಕಡಿಮೆ ವೋಟಿಂಗ್ ಬೀಳ್ತಾ ಇದ್ದಿದ್ದು. ಶೋಭಾ ಅವರಿಗೆ 65% ಬಿದ್ದಿದೆ. ನನ್ನ ಪೋಲಲ್ಲಿ ಮಾತ್ರನೇ ಹೇಳ್ತಾ ಇರೋದು. ಮತ್ತು ನಮ್ಮ ಐಶ್ವರ್ಯ ಅವರಿಗೆ 21% ಬಂದಿದೆ. ನಮ್ಮ ಚೈತ್ರ ಅವರಿಗೆ 14% ಮಾತ್ರ ಬಿದ್ದಿದೆ. ನೀವು ಯಾವುದೇ ಒಂದು ಸೈಟಲ್ಲಿ ಹೋಗಿ ನೋಡಿದ್ರು ಕೂಡ 5th ಪೊಸಿಷನಲ್ಲಿ ನಮ್ಮ ಶೋಭಾ ಶೆಟ್ಟಿ ಅವರಿದ್ದಾರೆ, ಮತ್ತು 6th ಪೊಸಿಷನಲ್ಲಿ ಐಶ್ವರ್ಯ ಅವರಿದ್ದಾರೆ, ನೆಕ್ಸ್ಟು ಚೈತ್ರ ಅವರಿದ್ದಾರೆ. ಲೀಸ್ಟ್ ವೋಟಿಂಗ್ ಬೀಳ್ತಾ ಇರೋದು ಮಾತ್ರ ನಮ್ಮ ಚೈತ್ರ ಅವರಿಗೆ. ಅದರ ರೀಸನ್ ಅಂತೂ ನಾನಂತೂ ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ. ಅಟ್ಲೀಸ್ಟ್ ಐಶ್ವರ್ಯ ಅವರು
ಅವರು ಕೂಡ ನವರಂಗಿ ಆಟ ಆಡ್ತಾರೆ. ಆ ಕಡೆ ಒಂದ್ ಮಾತಾಡೋದು, ಈ ಕಡೆ ಒಂದ್ ಮಾತಾಡೋದು, ಈ ಕಡೆ ಮೋಕ್ಷಿತ್ ಅವ್ರಿಗೆ ಕೂಡ ಪಿನ್ ನೀಡೋದು, ಆ ಕಡೆ ಗೌತಮಿ ಅವ್ರ ಹತ್ರನೂ ಕೂಡ ಚೆನ್ನಾಗಿರುವಂತ ಪ್ರಯತ್ನ ಪಡೋದು, ಈ ಕಡೆ ತ್ರಿವಿಕ್ರಮ್‌ಗೆ ಬಂದ್ಬಿಟ್ಟು ನಾನಾ ಮಾತು ಒಪ್ತೀನಿ ಅನ್ನೋದು, ಇದೆಲ್ಲ ಮಾಡ್ತಿದ್ದಾರೆ. ಬಟ್ ಅದೇ ಒಂದು ಕಂಟೆಂಟ್ ಆಗ್ತಾ ಇದೆ ಆಚೆಗಡೆ. ಅವ್ರು ಇನ್ನೂ ಯಾರಿಗೆ ಸ್ಟ್ಯಾಂಡ್ ತಗೊಳ್ತಾರೆ, ಇನ್ನು ಏನ್ ಮಾಡ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಕೂಡ ಜನಗಳಲ್ಲಿದೆ. ಇನ್ನ ಟಾಸ್ಕ್ ಅಂತ ಬಂದ್ರೆ ಬಿಗ್ ಝೀರೋ ಆಗೋಗ್ಬಿಟ್ಟಿದ್ದಾರೆ. ಅವ್ರು ಹಾಳಾಗೋದಲ್ದೆ ಮನೆಯೆಲ್ಲ ಹಾಳು ಮಾಡ್ತು ಅನ್ನಂಗೆ ನಮ್ಮ ಶಿಶಿರ್ ಶಾಸ್ತ್ರಿ ಅವ್ರನ್ನೂ ಕೂಡ ಗಬ್ಬೆಬ್ರಿಸ್ತಾ ಇದ್ದಾರೆ ಗುರು ಐಶ್ವರ್ಯ ಅಂತ ಅನ್ನಿಸ್ತಾ ಇದೆ. ಮೋಸ್ಟ್ಲಿ ಶಿಶಿರ್ ಅವರ ರಿಯಲ್ ಆಟ ನೋಡಬೇಕು ಅಂತ ಬಿಗ್ ಬಾಸ್ ಅವ್ರು ಏನಾದ್ರು ಆಸೆ ಪಟ್ರೆ, ಇಷ್ಟಪಟ್ರೆ ಖಂಡಿತವಾಗ್ಲೂ ಈ ಸಲ ಐಶ್ವರ್ಯ ಸಿಂಧೋಗಿ ಅವರು ಆಚೆ ಇರ್ತಾರೆ, ಮನೆಯಿಂದ ಆಚೆ ಇರ್ತಾರೆ. ಇನ್ನ ಇನ್ನ ಏನು ಇಲ್ಲ ಗುರು, ನೋಡೋಣ ಇವ್ರದಿನ್ನು ಮಸಾಲ ಎಲ್ಲಿವರೆಗೂ ಹೋಗುತ್ತೆ, ಹೆಂಗ್ ಆಡ್ತಾರೆ ಅಂತ ಅಂತ ಮೋಕ್ಷಿತಾ ಮತ್ತೆ ಶಿಶಿರ್ ಮತ್ತೆ ಐಶ್ವರ್ಯ ಕೋಂಬ ನೋಡ್ಬೇಕು ಅಂತ ಬಿಗ್ ಬಾಸ್ ಏನಾದ್ರು ಆಚೆ ಇಷ್ಟಪಟ್ರೆ ಚೈತ್ರ ಕುಂದಾಪುರ ಅವ್ರನ್ನ ಆಚೆ ಕಳ್ಸೋ ಎಲ್ಲಾ ಪ್ರಯತ್ನಗಳು ಇರುತ್ತೆ. ಬಟ್ ನನಗನ್ಸೋ ಪ್ರಕಾರ ಈ ವಾರ ಶೋಭಾ ಇಲ್ಲಾಂದ್ರೆ ನಮ್ಮ ಐಶ್ವರ್ಯ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಆಚೆ ಬರ್ತಾರೆ ಅಂತ ಅನ್ಸುತ್ತೆ. ಚೈತ್ರ ಅವ್ರಿಗೆ ತುಂಬಾ ಕಡಿಮೆ ಓಟ್ಸ್ ಬಂದಿದೆ ಗುರು, ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕಡಿಮೆ ಓಟ್ಸ್ ಬಂದಿದೆ. ಬಟ್ ಈ ತರ ಕಂಟೆಸ್ಟೆಂಟ್ಸ್ನ ಬಿಗ್ ಬಾಸ್ ಅವ್ರ ಮನೆಯಲ್ಲಿ ಆದಷ್ಟು ಆಫ್ ಜರ್ನಿಗೆ ಕಳಿಸ್ತಾರೆ ಅಂತ ಅಂತೂ ನನಗೆ ಅನ್ನಿಸ್ಕೊಳ್ಳಲ್ಲ. ಇನ್ನೂ ಒಂದ್ 2-3 ವಾರ ಚೈತ್ರನ ಮುಂದಕ್ಕೆ ಹಾಕ್ತಾರ ಬಿಗ್ ಬಾಸ್ ಟೀಮು ಅಂತಾನೆ ನನಗೆ ಅನ್ನಿಸ್ತಾ ಇರೋದು. ಓವರ್ ಆಲ್ ವೋಟಿಂಗ್ ರಿಸಲ್ಟ್ಸ್ ಬಂದ್ರೆ ಶೋಭಾ, ಐಶ್ವರ್ಯ ಮತ್ತೆ ಚೈತ್ರ ಈ 3 ಜನದಲ್ಲಿ ಯಾರು ಎಲಿಮಿನೇಟ್ ಆದ್ರೂ ಕೂಡ ನಾವು ಆಶ್ಚರ್ಯ ಪಡೋಂಗಿಲ್ಲ. ಬಟ್ ಬಿಗ್ ಬಾಸ್ ಏನಾದರೂ ಈ ಥರ ಫ್ಲವರ್ಸ್ನ ನಾವು ಮನೆ ಒಳಗಡೆ ಇಟ್ಕೋಬೇಕು ಅಂತ ಶೋಭಾ, ಐಶ್ವರ್ಯಗೆ ಸಪೋರ್ಟ್ ಮಾಡಿದ್ರು ಅಂದ್ರೆ ಚೈತ್ರ ಕಂಟೆಂಟ್ ಕ್ವೀನು. ಇನ್ನು ಸುರೇಶ್ ಅವ್ರನ್ನ ಎತ್ತಾಕ್ತಾರೆ ಅಂತ ಕೂಡ ನನಗೆ ಡೌಟ್ ಆಗ್ತಾ ಇದೆ. ಈ 4 ಜನದಲ್ಲಿ ಯಾರಾದರೂ ಒಬ್ರು ಎಲಿಮಿನೇಟ್ ಆಗ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಸ್ಗೆ ದಯವಿಟ್ಟು ಸಪೋರ್ಟ್ ಮಾಡ್ಕೊಳ್ಳಿ. ಅದು ಚೈತ್ರ ಫ್ಯಾನ್ ಆಗಿರ್ಬೋದು, ಇಲ್ಲಾಂದ್ರೆ ಐಶ್ವರ್ಯ ಫ್ಯಾನ್ ಆಗಿರ್ಬೋದು, ಶೋಭಾ ಫ್ಯಾನ್ ಆಗಿರ್ಬೋದು, ಸುರೇಶ್ ಅವ್ರ ಫ್ಯಾನ್ ಆಗಿರ್ಬೋದು. ಯಾವ್ಯಾವ ಟೀಮ್ ಯಾವ್ಯಾವ ಕಂಟೆಸ್ಟೆಂಟ್ ನಿಮಗೆ ಫೇವ್ರೇಟ್ ಅನ್ನಿಸ್ತಾರೋ ಅವ್ರಿಗೆ ವೋಟ್ ಹಾಕೊಳ್ಳಿ. ನನಗೆ ಇಲ್ಲಿ ತುಂಬ ಇಷ್ಟ ಆಗ್ತಿರೋದಂದ್ರೆ ನಮ್ಮ ಗೋಲ್ಡ್ ಸುರೇಶ್ ಅವರು. ಯಾಕಂದರೆ ಗೋಲ್ಡ್ ಸುರೇಶ್ ಅವರು ಯಾರಿಗೂ ಗೊತ್ತಿಲ್ಲದಿರೋ ವ್ಯಕ್ತಿ ಆಗಿಬಿಟ್ಟು ಇವತ್ತು ಒಂದು ಥರ್ಡ್ ಪೊಸಿಷನಲ್ಲಿ ವೋಟಿಂಗ್ ರಿಸಲ್ಟ್ಸ್ ತಗೊಳ್ತಾ ಇದ್ದಾರೆ ಅಂದರೆ ಅದು ನಿಜವಾಗ್ಲೂ ಸಾಮಾನ್ಯ ವಿಷಯ ಅಲ್ಲ. ಅಷ್ಟೇ ಅಲ್ಲದೆ ತುಂಬ ಜನ ಅವ್ರು ಕಾಲು ಎಳಿತಾ ಇರ್ತಾರೆ. ಎಸ್ಪೆಷಲಿ ಹನುಮಂತು ಆದರೆ ಎಷ್ಟು ಕೆಡ್ದಂಗೆ ನೋಡ್ತಾರೋ ಅಷ್ಟು ಕೆಡ್ದಂಗೆ ನೋಡ್ತಾರೆ ನಮ್ಮ ಇವ್ರನ್ನ. ಆದರೂ ಕೂಡ ಅದೆಲ್ಲ ಪಾಸಿಟಿವ್ ಆಗಿ ತಗೊಂಡು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಗೋಲ್ಡ್ ಸುರೇಶ್ ಅವರು ಅಂತ ನನಗೆ ಅನ್ಸುತ್ತೆ. ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.